ಇವಾಗ ನೀವೇ ಇವಾಗ ಎಷ್ಟು ಗೊನೆ ಇದೆ ನೀವೇ ಒಂದು ರೊಟೇಟ್ ಮಾಡಿಬಿಡಿ, ತೋರಿಸ್ಬಿಡಿ ಎಲ್ಲ ನಿಮ್ಮ ವ್ಯೂವರ್ಸ್ಗೆ ತೋರಿಸಿ ಹೆಂಗಿದೆ ಅಂತ ಸರ್. ಇವಾಗ ಈ ಕಾನ್ಸೆಪ್ಟ್ ಹೆಂಗಂದ್ರೆ ಸರ್, ಇವಾಗ ನಿಮಗೆ ಆ ಮೇಲೆ ಬಂದಿದೆ ಅಲ್ವಾ ಚಿಕ್ಕ ಹಿಂದಿಗಳು, ಆ ಥರ ಒಂಬಾಳೆ ಹೊಡೆದ್ರೆ ನಮಗೆ 90 ಡೇಸ್ಗೆ ಫುಲ್ ಚೆನ್ನಾಗಿ ದೋಸೆ ಮಂದ ಇರೋ ಹಾರ್ವೆಸ್ಟ್ಗೆ ಬರೋ ಟೆಂಡರ್ ಕೋಕೋನಟ್ ಅಂತ ಅರ್ಥ. ಓಕೆನಾ? ಆ ಥರ ಇವಾಗ ನಮ್ಗೆ ಇದರಲ್ಲಿ ಒಂದು 10 ಗೊನೆ ಇದೆ ಇವಾಗ ನೋಡಿ. ಹೌದು ಇದೆ ಸರ್, ಫುಲ್ ಇದೆ. ಆವಾಗ ನೀವು ಇವಾಗ ನೋಡಿ ಒಂದು ಗೊನೆಯಲ್ಲಿ ಎಷ್ಟಿದೆ ನೋಡಿ ಸರ್, ಒಂದು ಮನೆಯಲ್ಲಿ ಆಲ್ಮೋಸ್ಟ್ ಒಂದು 30 ಮೇಲೆ 30 ಇದೆ. ನಿಮ್ಗೆ ಅಷ್ಟು ಬೇಡ, ಅದ್ರಲ್ಲಿ ಅರ್ಧ ಇಟ್ಕೊಳ್ಳಿ, 15 ಕಾಯಿ ಇಟ್ಕೊಳ್ಳಿ. 15 ಕಾಯಿ ಇಟ್ಕೊಂಡ್ರು 10 ಗೊಳೆಗೆ 150 ಇಂದ 200 ಆಯ್ತಾ ನಿಮಗೆ? ಹೌದು ಸರ್, ಹೌದು 30 ಮೇಲೆ ಬರುತ್ತೆ ಸರ್, 50 ಕಾಯಿ ಬರುತ್ತೆ. ಅವರೇಜ್ ಸರ್ ಕನಿಷ್ಠದಲ್ಲಿ ಕನಿಷ್ಠ ತಗೊಳ್ಳೋಣ. ಸರಿ, ಹಂಗೆ ಇಟ್ಕೊಳ್ಳಿ ನೀವು 20 ಕಾಯಿ ಇಟ್ಕೊಳ್ಳಿ, 10 ಗೊನೆಗೆ 200 ಆಯ್ತು. ಈ ತರ ಇನ್ನು 3 ಸೈಕಲ್ ಇದೆ. 3 ಸೈಕಲ್ ವರ್ಷದಲ್ಲಿ 4 ಸೈಕಲ್ಸ್ ಬರುತ್ತೆ. ನೀವು ಅದರಲ್ಲಿ ಒಂದು ಮೈನಸ್ ಮಾಡಿಬಿಟ್ರು ಕೂಡ 450 ಕಾಯಿ ಆರಾಮಾಗಿ ಬಂದು. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆ ಇವತ್ತು ಅದ್ಭುತವಾದ ಕೃಷಿ ಮಾಹಿತಿ ಅಂತ ಹೇಳ್ಬೋದು. ಇದು ಮುಂದುವರಿದ ಭಾಗ ಅಂತ ಹೇಳೋದಕ್ಕೆ ನನಗೆ ಖುಷಿಯ ವಿಚಾರ. ಕಾರಣ ಏನಂತೀರಾ, ಕಳೆದ ಬಾರಿ ಸುಮಾರು 8 ರಿಂದ 9 ತಿಂಗಳಿಂದ ರಾಮಗಂಗಾ ಎಳ್ನೀರಿನ ಕೃಷಿ ಬಗ್ಗೆ ನಾನು ವಿಡಿಯೋ ಒಂದು ಮಾಡಿದ್ದೆ. ನಮ್ಮ ವೀಕ್ಷಕರಿಂದ ಅದ್ಭುತವಾದ ಪ್ರತಿಕ್ರಿಯೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಅದೇ ರಾಮಗಂಗಾ ಎಳ್ನೀರು ಕೃಷಿನಲ್ಲಿ 8 ತಿಂಗಳ ನಂತರ ಯಾವ ರೀತಿ ಇದೆ ಅಂದ್ಬಿಟ್ಟು ಮಾಡೋಣ, ಅಂದರೆ ಇನ್ಫಾರ್ಮೇಷನ್ ಮಾಹಿತಿಯನ್ನು ಹಂಚ್ಕೊಳ್ಳೋಣ. ಈಗ ಪ್ರಾರಂಭದಲ್ಲಿ ನೋಡ್ಬೋದು, ಕನಿಷ್ಠ ಇದು 3 ರಿಂದ 4 5 ವರ್ಷ ಆಗಿದೆ ಅಷ್ಟೇ. ಚಿಕ್ಕ ಗಿಡದಲ್ಲಿ ಯಾವ ರೇಂಜ್ಗೆ ಇರ್ಬೋದು. ನಾನು ಹೇಳಿದ್ದೆ ಒಂದು ಗೊನೆಗೆ ಒಂದು ಗರಿಗೆ ಒಂದು ಗೊನೆ ಬರುತ್ತೆ ಅಂತ. ಸುಮಾರು ಜನ ಅದನ್ನ ಸುಳ್ಳು ಅಂತ ಹೇಳಿದ್ರು. ಇಲ್ಲಿ ನೋಡಿ, ಒಂದೊಂದು ಗರಿಗೂ ಒಂದೊಂದು ಗೊನೆ ಬಂದಿದೆ. ಅದು ಆವರೇಜ್ ಕಾಯಿಗಳೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗ್ತಾ ಮಾತಾಡೋಣ. ಈ ರೀತಿ ಅದ್ಭುತವಾದ ತಳಿ ಇದು ಯಾವುದೇ ಪ್ರಚಾರ ಮಾಡ್ತಕ್ಕಂಥದ್ದಲ್ಲ. ರೈತರು ಈ ರೀತಿನೂ ಬೆಳೆದು ಇದರಲ್ಲಿ ಸಕ್ಸಸ್ ಕಂಡಿರೋದಕ್ಕೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ಸುಮಾರು ಜನ, ನಾನು ಇದು ತಪ್ಪು ಅಂತ ಹೇಳಲ್ಲ, ಪ್ರತಿಯೊಬ್ಬ ರೈತರಿಗೂ ದುಡ್ಡು ಮಾಡೋ ಆಸೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಕೃಷಿ ಮಾಡೋದೇ 2 ಕಾಸು ಸಂಪಾದನೆ ಮಾಡ್ಬೇಕಂತ. ಇದರಿಂದ ಅಡಿಕೆ, ತೆಂಗಿನ ಮರಗಳನ್ನ ದಬ್ಬಿ ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ. ಈ ಅಡಿಕೆ ಕೃಷಿ ಫ್ಯೂಚರ್ ಅಲ್ಲಿ ಭವಿಷ್ಯ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಇನ್ನಷ್ಟು ಮಾಹಿತಿಗಳನ್ನ ನೇರವಾಗಿ ಇದು ಮೇಂಟೈನ್ ಮಾಡೋದು ಹೇಗೆ, ಇದರಿಂದ ಆದಾಯ ಹೇಗೆ ಅನ್ನೋದಕ್ಕಿಂತ ಮೇಂಟೈನ್ ಮಾಡೋದು ಹೇಗೆ, ಮತ್ತೆ ಇದು ಯಾವ ರೀತಿ ಇದು ಬಾಳಿಕೆ ಬರುತ್ತೆ. ಸುಮಾರು ಜನ ಅದನ್ನು ಕೇಳಿದ್ರಿ. ಗೊನೆಗೆ ಒಂದು ಕಾಯಿ ಬರೋದು, ಗರಿಗೆ ಒಂದು ಗೊನೆ ಬರೋದಿಲ್ಲ, ಮತ್ತೆ ವರ್ಷಕ್ಕೆ 450 ಕಾಯಿ ಬರೋದಿಲ್ಲ, ಆ ರೇಟ್ ಆಗಲಿ ಈ ರೇಟ್ ಆಗೋದಿಲ್ಲ ಅಂತ ಸುಮಾರು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಆದ್ರೂ ಪರವಾಗಿಲ್ಲ, ನಾವು ವಿಡಿಯೋಸ್ ಕೊಡ್ತಾನೆ ಇರ್ತೀವಿ. ಮತ್ತಷ್ಟು ಮಾಹಿತಿಯಾಗಿ ನೇರವಾಗಿ ರೈತರ ಹತ್ರನೇ ಕೇಳೋಣ. ಯಾವುದೇ ಬೆಳೆ ಆಗಲಿ ಒಂದು ಮ್ಯಾನೇಜ್ಮೆಂಟ್, ಅಂದರೆ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅದರದ್ದೇ ಆದಕ್ಕಂಥ ಇಂಪಾರ್ಟೆಂಟ್ ಅಥವಾ ಒಂದು ಸ್ಟೆಪ್ಸ್ ಅಂತ ಇರುತ್ತೆ. ಇದಕ್ಕೆ ರಾಮಗಂಗಾ ಎಳ್ನೀರಲ್ಲಿ ಯಾವ ರೀತಿ ನೀವು ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸರ್, ಈ ರೀತಿ ಅದ್ಭುತವಾದ ಇಳುವರಿ ತೆಗಿತಾ ಇರೋದಕ್ಕೆ ನಾವು ಎದುರುಗಡೆ ಇರ್ತಕ್ಕಂಥದ್ದು ಇದು 2.5 ವರ್ಷದ ಗಿಡ ಅಲ್ವಾ ಸರ್? ಹೌದು ಸರ್. ಈಗ ಪ್ರಾರಂಭಿಕ ಹಂತದಲ್ಲೇ ಇದ್ದೀವಿ. ಇದರಲ್ಲಿ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಸರ್, ಇದು ಬಂದು ಇದ್ರಿಗೆ ಫರ್ಟಿಲೈಸರ್ ಅಂದ್ರೆ ನಾವು ಕೆಮಿಕಲ್ ಫರ್ಟಿಲೈಸರ್ ಏನೇನು ಮಾಡ್ತೀವಿ ಅಂದ್ರೆ, ನೀವು ಬಂದು NPK, ನೈಟ್ರೋಜನ್, ಪೊಟ್ಯಾಶ್, ಫಾಸ್ಫರಸ್, ಇದು 3 ಬಂದು ಒಂದೊಂದು kg ಕೊಡ್ತೀವಿ. ಒಂದು ವರ್ಷಕ್ಕೆ ಒಂದೊಂದು kg ಕೊಡ್ತೀವಿ. ಪ್ಲಸ್ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸಲ್ಫರು, ಬೋರಾನು, ಮೆಗ್ನೀಷಿಯಮ್ ಸಲ್ಫೇಟು, ಫೆರ್ರಸ್ಸು, ಐಯನ್ನು, ಸೋಡಿಯಂ ನೈಟ್ರೇಟು, ಈ ಥರ ಇರೋ ಒಂದು 18 ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದ್ರ ಕೊಡ್ತೀವಿ. ಪ್ಲಸ್ ನಮ್ಗೆ ಇವಾಗ ಎರೆಹುಳ ಇರೋದ್ರಿಂದ ವರ್ಮಿ ಕಂಪೋಸ್ಟ್ ಅದಿರುತ್ತೆ. ವರ್ಮಿ ಕಂಪೋಸ್ಟಲ್ಲೇ ನಿಮಗೆ ಹತ್ರ ನಿಮ್ಗೆ 18 ಮಿನರಲ್ಸ್ ಅದರಲ್ಲಿ ಸಿಗ್ಬಿಡುತ್ತೆ. ನಾವು ಅದ್ರಿಗೆ ಎಕ್ಸ್ಟ್ರಾ ಸಪ್ಲಿಮೆಂಟು ಕೊಡ್ತೀವಿ. ಪ್ಲಸ್ ಇದ್ರಿಗೆ ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ನಾವು ಬಂದು ಸ್ಪ್ರೇ ಮಾಡಲ್ಲ ಗಿಡಕ್ಕೆ. ಯಾಕಂದರೆ ನಮಗೆ ಫ್ರೆಂಡ್ಲಿ ಇನ್ಸೆಕ್ಟ್ಸ್ ಇರುತ್ತೆ, ಜೇನುಳ ಅದೆಲ್ಲ ಇದೆ, ಅದೆಲ್ಲ ಸತ್ತೋಗುತ್ತೆ. ಸೊ ನಾವು ಏನು ಮಾಡ್ತೀವಿ, ಸ್ಪ್ರೇ ಮಾಡಿದ್ರೆ ರೂಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ನೋಡಿ, ಇಲ್ಲಿ ನೋಡೋದಾದರೆ ನೀವು ಇಲ್ಲಿ ನೋಡಿ, ನಾವು ಈ ಥರ ಯಾವುದಾದ್ರೂ ಒಂದು ರೂಟ್ಗೆ ಫೈನ್ ಮಾಡ್ಕೊತೀವಿ. ಆ ರೂಟ್ಗೆ ಈ ಥರ ಒಂದು ಕವರ್ ಕಟ್ಟಿ, ಈ ಕವರ್ಗೆ ನಾವು ನಮ್ಗೆ ಒಂದು ಸೆಲೆಕ್ಟೆಡ್ ಕೆಮಿಕಲ್ಸ್ ಇದೆ. ಈ ಬೇರ್ಗೆ ಸ್ವಲ್ಪ ಬಯೋಫರ್ಟಿಲೈಸರ್ಸ್ ಇರುತ್ತೆ, ಅದು ಸ್ವಲ್ಪ ಕೆಮಿಕಲ್ ಇರುತ್ತೆ. ಇದ್ರಿಗೆ ನಾವು ಅಪ್ಲೈ ಮಾಡ್ತೀವಿ ಬೇರಿಗೆ. ಈ ಬೇರಲ್ಲಿ ಒಂದು 3 to 4 ಡೇಸಲ್ಲಿ ಗಿಡ ಎಳ್ಕೊಬಿಡುತ್ತೆ. ಇದರಲ್ಲಿ ಒಂದು 100 ml ಹಾಕ್ತೀವಿ ಸರ್. ಈ ಥರ ಒಂದು ವರ್ಷಕ್ಕೆ 2 ಸತಿ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ, ನಿಮ್ಗೆ ಕಾಯಲ್ಲಿ ಗಜ್ಜಿ ಬರಲ್ಲ, ಫ್ಲವರ್ ಡ್ರಾಪ್ ಆಗಲ್ಲ, ಫ್ರೂಟ್ ಡ್ರಾಪ್ ಆಗಲ್ಲ, ಹೆಲ್ತಿಯಾಗಿರುತ್ತೆ. ಪ್ಲಸ್ ನೋಡಿ, ವೈಟ್ ಫ್ಲೈ ಏನೂ ಇಲ್ಲ, ಗ್ರೀನಿಶ್ ಆಗಿರುತ್ತೆ. ಹೌದು ಸರ್, ಗ್ರೀನಿಶ್ ಆಗಿರುತ್ತೆ. ಈಗ ನಾವು ತುಂಬಾ ಹೈಟ್ ಆಗಿರೋ ಮರಗಳಲ್ಲಿ ನೋಡ್ತೀವಿ ಸರ್, ಬ್ಲ್ಯಾಕ್ ಗರಿಗಳು ಮತ್ತೆ ಅದೇನೋ ವೈಟ್ಗೆಲ್ಲ ಮೆತ್ಕೊಂಡ್ಬಿಟ್ಟಿರುತ್ತೆ. ಅದು ಏನು ತೊಂದರೆ ಇದೆ ಸರ್? ಅದು ಏನಂದ್ರೆ ವೈಟ್ ಫ್ಲೈ ಇಂದ ಅದು ಬರೋದು. ವೈಟ್ ಫ್ಲೈ ಬಂದು
ಆದರೆ ಗಲೀಜು ಮಾಡಿದ್ರೆ ನೀವು ಬಂದು ಅದು ಆ ಬ್ಲ್ಯಾಕ್ ಥರ ಆಗೋದು. ಆ ಬ್ಲ್ಯಾಕ್ ಥರ ಆಗೋದ್ರೆ ಏನಾಗುತ್ತೆ, ನಿಮ್ಗೆ ಈ ಗರಿಯಲ್ಲಿ ಬ್ಲ್ಯಾಕ್ ಥರ ಆಗೋದ್ರೆ ನಿಮಗೆ ಫೋಟೋಸಿಂಥಸಿಸ್ ಪ್ರಾಸೆಸ್ ನಡೆಯಲ್ಲ. ಅಂದರೆ ಸನ್ಲೈಟಿಂದ ಫೋಟೋಸಿಂಥಸಿಸ್ ಪ್ರಾಸೆಸ್ ನಡೆಯೋದು. ಆ ಫೋಟೋಸಿಂಥಸಿಸ್ ಪ್ರಾಸೆಸ್ ಯಾವಾಗ ನಡೆಯಲ್ವೋ ನಿಮ್ಗೆ ಅವಾಗ ನಿಮ್ಗೆ ಈ ಗಿಡಕ್ಕೆ ಬೇಕಾಗಿರೋ ನಿಮ್ಗೆ ಏನು ಮಿನರಲ್ಸು ವಿಟಮಿನ್ಸ್ ಏನು ಸಿಗಲ್ಲ. ಸೊ ಅವಾಗ ಏನಾಗುತ್ತೆ, ನಿಮಗೆ ಬೋರಾನ್ ಡಿಫಿಷಿಯನ್ಸಿ ಆ ಥರ ಬಂದು ನಿಮ್ಗೆ ಬಂದು ಇರೋ ಕಾಯೆಲ್ಲ ಉದುರೋಗುತ್ತೆ. ಹಿಂದಿಗಳಾಗಿ ಸರ್ ನಮ್ದು ಉದುರೋಯ್ತು ಅಂತಾರೆ. ಅದೇ ಕಾರಣ, ಬೋರಾನ್ ಸಿಗಲ್ಲ, ಪೊಟ್ಯಾಶ್ ಇಲ್ಲ ಅಂದರೆ ಈ ಗರಿಗಳೆಲ್ಲ ಬೆಂಡಾಗ್ಬಿಡುತ್ತೆ, ಅವಾಗೂ ಉದುರೋಗುತ್ತೆ. ಪ್ಲಸ್ ಸ್ಟ್ರೆಸ್ಸಿಂದ, ಇವಾಗ ಬಿಸಿಲಲ್ವಾ, ಇವಾಗ ನಮಗೆ ಈ ವರ್ಷ ಮಳೆನೇ ಇಲ್ಲ. ಹೌದು ಸರ್. ಇವಾಗ ಫುಲ್ ಸಮ್ಮರ್ ಥರನೇ ಇದೆ ಇವಾಗೂ. ಆ ಸ್ಟ್ರೆಸ್ಸಿಂದನೂ ಬಿದ್ದೋಗುತ್ತೆ. ಆ ಸ್ಟ್ರೆಸ್ಗೂ ಕೆಲವು ಮದ್ದುಗಳಿದೆ. ಅದು ಇವಾಗ ಪೊಟ್ಯಾಷಿಯಂ ನೈಟ್ರೇಟ್ ಬಂದು 3 ml ನೀವು ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಹೊಡೆದ್ರೆ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ಇನ್ನೂ ಕೆಲವು ಟೆಕ್ನಿಕ್ಸ್ ಇದೆ. ನಾವು ಯಾವಾಗೂ ಆರ್ಡಿನರಿಯಾಗೇ ಇರಬಾರ್ದು, ನಾವು ಸ್ವಲ್ಪ ರಿಸರ್ಚ್ ಮಾಡಿ ನಾವು ತಿಳ್ಕೊತಾ ಇದ್ದೀವಿ. ಹೌದು ಸರ್. ಈಗ ನಾವು ಸಾಮಾನ್ಯವಾಗಿ ನಾವು ಮರಗಳಲ್ಲಿ ತೆಂಗಿನ ಮರಗಳು ನಮ್ಮ ಜಮೀನು ಸುತ್ತಮುತ್ತ ಇರುತ್ತೆ ಅಂತ ಅನ್ಕೊಳ್ಳಿ, ಅದಕ್ಕೆ ನಾವು ವರ್ಷಕ್ಕೆ 1 kg 100 ಗ್ರಾಮ್ ಗೊಬ್ಬರನೂ ಕೊಡೋದಿಲ್ಲ, ಅಸಲಿಗೆ ನೀರೇ ಬಿಡೋದಿಲ್ಲ. ಅಲ್ಲಿ ನೀವು ಹಂಗೆ ಮಾಡಿದ್ರೆ ನಿಮಗೆ ಲಾಭನೂ ಬರೋದಿಲ್ಲ. ನಾವು ಒಂದೇ ಕಾನ್ಸೆಪ್ಟು, 2 ರೂಪಾಯಿ ಖರ್ಚು ಮಾಡಬೇಕು, 10 ರೂಪಾಯಿ ಲಾಭ ಸಂಪಾದನೆ ಮಾಡಬೇಕು. ಆ ಥರ ಇರ್ಬೋದು. ನೀವು 2 ರೂಪಾಯಿ ಖರ್ಚು ಮಾಡಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ? ಝೀರೋ ಬಜೆಟ್, ಝೀರೋ ವೇಸ್ಟ್ ಇನ್ಕಮ್. ನೀವು ಆ ಥರ ಮಾಡೋದ್ರಿಂದ ಅದು ಮಾಡಿದ್ರೇ ಇರಿ ಅಷ್ಟೇ ಸರ್. ಸರಿ ಸರ್. ನೆಕ್ಸ್ಟ್ ಹಾಗೇನೆ ಹೋಗ್ಬೇಕಾದ ಸರ್. ಈಗ ಇದು 2.5 ವರ್ಷದ ಮರ. ಹೌದು ಸರ್. ಆಮೇಲೆ ಸರ್ ಇದು ಇಲ್ಲೊಂದು ಮರ ನೋಡಿದ್ವಿ, ಎಲ್ಲ ಮರದಲ್ಲೂ ಕಾಯಿ ತುಂಬಿ ತುಳುಕ್ತಾ ಇದೆ. ಹೌದು ಸರ್. ಆದ್ರೆ ಈ ಮರದಲ್ಲಿ ಕಾಯಿ ಇಲ್ಲ. ವಿಶೇಷ ಸರ್, ಇದು ಈ ಮರ ಏನಂದ್ರೆ ನಿಮಗೆ ನಮ್ಮ ಗಿಡ ಬರೋವಾಗೆ ಒಂದು 100 ಮರಕ್ಕೋ ಇಲ್ಲಾಂದ್ರೆ ಒಂದು 50 ಮರಕ್ಕೋ 1 ಮರನೋ 2 ಮರನೋ ಈ ತರ ಬರುತ್ತೆ. ಇದು ಏನಂದ್ರೆ ಇದು ಪ್ಯಾರೆಂಟ್ರಿ, ಅಂದ್ರೆ ಇದು ಗಂಡು ತಂದೆ ಗಿಡ. ಇವಾಗ ಮೇಲ್ ಪ್ಲಾಂಟ್ ಅಂತೀರಲ್ಲ, ಮೇಲ್ ಪ್ಲಾಂಟ್ ಇದು ಬಂದು ಏನು ಪಾಲಿನೇಷನ್ ಪರ್ಪಸ್ಗೋಸ್ಕರ ಇದು ಯೂಸ್ ಮಾಡೋದು. ಇದು ಇರಲೇಬೇಕು ತೋಟದಲ್ಲಿ, ನಿಮ್ಗೆ ಇಲ್ಲ ಅಂದ್ರೆ ಆಗಲ್ಲ. ಇದರಲ್ಲಿ ಸ್ವಲ್ಪ ಈಲ್ಡ್ ಕಡಿಮೆ, ಆದ್ರೆ ಅದ್ರಲ್ಲಿ ಬರೋ ರುಚಿ ಹತ್ತರಷ್ಟು ಇದರಲ್ಲಿ ಇರುತ್ತೆ. ಹೌದೌದು, ಭಾರಿ ರುಚಿ ಇರುತ್ತೆ. ಆದ್ರೆ ನಿಮ್ಗೆ ಬಂದು ಈಲ್ಡ್ ಬಂತು ಕಡಿಮೆನೇ ಇರುತ್ತೆ. ಇದು ಪರ್ಪಸ್ಸೇ ಪಾಲಿನೇಷನ್ ಪರ್ಪಸ್ಗೋಸ್ಕರ ಇರೋದು. ನೀವು ಅದು ನಮ್ಗೆ ಗಿಡ ತಗೋಬರೋವಾಗ ಇದು ಮಿಕ್ಸಿಂಗ್ ಇರುತ್ತೆ ಸರ್. ಒಂದು 50 ಗಿಡಕ್ಕೆ ಒಂದೊಂದು ಗಿಡ ಇರುತ್ತೆ, ಒಂದು ಅಪ್ರಾಕ್ಸಿಮೇಟ್ ಆಗಿ. ಆಲ್ಮೋಸ್ಟ್ ಅದು ಕಾಯಿ ಬಂದಿಲ್ಲ ಅಂದ್ರೆ ಅದಕ್ಕೂ ಇದೇ ತರನೇ ನೀವು ಗೊಬ್ಬರ ಎಲ್ಲ ನಾವು ಅದಕ್ಕೆ ಏನ್ ಬೇಕೋ ಎಲ್ಲ ಮಾಡ್ತೀವಿ. ಯಾಕಂದ್ರೆ ಅದು ಹೆಲ್ತಿಯಾಗಿ ಇರಬೇಕು. ಅದು ಹೆಲ್ತಿಯಾಗಿದ್ರೇನೆ. ಹೌದು ಹೌದು. ಅಲ್ಲ, ಅದೇ ಕಾಯಿ ಬರಲ್ಲ, ಅದು ವೇಸ್ಟ್ ಬಡಿ. ಇಲ್ಲ ಆ ತರ ಇಲ್ಲ. ಸರಿ ಸರಿ. ನೀವೇ ನೋಡಿ ಎಕ್ಸಾಂಪಲ್, ಆ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀವೋ ಸೇಮ್ ಈ ಗಿಡಕ್ಕೂ ಅಷ್ಟೇ ಕೊಟ್ಟಿದ್ದೀವಿ. ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಈ ಫ್ಲಾಟ್ ಅಲ್ಲೇ ಸ್ಟಾರ್ಟ್ ಮಾಡಿದಲ್ಲ ಸರ್? ಹೌದು ಸರ್. ಅದ್ಭುತ ನೋಡಿ. ಅವಾಗ ನೋಡಿ, ಅವಾಗ ಆ ವಿಡಿಯೋನ ಇವಾಗ ನೋಡಿ, ಅವಾಗ ಹೆಂಗಿತ್ತೋ ಕಾಯಿಗಳು ಇವಾಗ ಹಂಗೆ ಇದೆ ನೋಡಿ. ನಮ್ಮ ವ್ಯೂವರ್ಸ್ಗೆ ಇನ್ನೊಂದು ಡೌಟ್, ಒಂದು ಗರಿಗೆ ಒಂದು ಗೊನೆ ಬರೋದಿಲ್ಲ, ಮತ್ತೆ ವರ್ಷಕ್ಕೆ 450 ಕಾಯಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದು ಹೆಂಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಇದರಲ್ಲಿ ಸರ್ ನೋಡ್ಬೇಕಾದ್ರೆ ಒಂದು ಗರಿಗೆ ಒಂದು ಗೊನೆ ಆರಾಮಾಗಿ ಬಂದಿದೆ ಸರ್. ನೋಡಿ, ಇವಾಗ ಎಷ್ಟು ಗೊನೆ ಇದೆ ನೀವೇ ಒಂದು ರೊಟೇಟ್ ಮಾಡಿಬಿಡಿ, ತೋರಿಸ್ಬಿಡಿ ಎಲ್ಲ ನಿಮ್ಮ ವ್ಯೂವರ್ಸ್ಗೆ ತೋರಿಸಿ ಹೆಂಗಿದೆ ಅಂತ ಸರ್. ಇವಾಗ ಈ ಕಾನ್ಸೆಪ್ಟ್ ಹೆಂಗಂದ್ರೆ ಸರ್, ಇವಾಗ ನಿಮ್ಗೆ ಆ ಮೇಲೆ ಬಂದಿದೆ ಅಲ್ವಾ ಚಿಕ್ಕ ಹಿಂದಿಗಳು, ಆ ತರ ಒಂಬಳೆ ಹೊಡೆದ್ರೆ ನಮ್ಗೆ 90 ಡೇಸ್ಗೆ ಫುಲ್ ಚೆನ್ನಾಗಿ ದೋಸೆ ಮಂದ ಇರೋ ಹಾರ್ವೆಸ್ಟ್ ಬರೋ ಟೆಂಡರ್ ಕೋಕೋನಟ್ ಅಂತ ಅರ್ಥ. ಓಕೆನಾ? ಆ ತರ ಇವಾಗ ನಮ್ಗೆ ಇದರಲ್ಲಿ ಒಂದು 10 ಗೊನೆ ಇದೆ ಇವಾಗ ನೋಡಿ. ಹೌದು, ಇದೆ ಸರ್, ಫುಲ್ ಇದೆ. ಆವಾಗ ನೀವು ಇವಾಗ ನೋಡ್ರಿ, ಒಂದು ಗೊನೆಯಲ್ಲಿ ಎಷ್ಟಿದೆ ನೋಡಿ ಸರ್. ಒಂದು ಗೊನೆಯಲ್ಲಿ ಆಲ್ಮೋಸ್ಟ್ ಒಂದು 30 ಮೇಲೆ 30 ಇದೆ. ನಿಮ್ಗೆ ಅಷ್ಟು ಬೇಡ, ಅದ್ರಲ್ಲಿ ಅರ್ಧ ಇಟ್ಕೊಳ್ಳಿ, 15 ಕಾಯಿ ಇಟ್ಕೊಳ್ಳಿ. 15 ಕಾಯಿ ಇಟ್ಕೊಂಡ್ರು 10 ಗೊಳೆಗೆ 150 ಇಂದ 200 ಆಯ್ತಾ ನಿಮ್ಗೆ? 30 ಮೇಲೆ ಬರುತ್ತೆ ಸರ್, 50 ಕಾಯಿ ಬರುತ್ತೆ. ಅವರೇಜ್ ಸರ್, ಕನಿಷ್ಠದಲ್ಲಿ ಕನಿಷ್ಠ ತಗೊಳ್ಳೋಣ ಸರಿ, ಹಂಗೆ ಇಟ್ಕೊಳ್ಳಿ. ನೀವು 20 ಕಾಯಿ ಇಟ್ಕೊಳ್ಳಿ, 10 ಗೊನೆಗೆ 200 ಆಯ್ತು. ಈ ತರ ಇನ್ನು 3 ಸೈಕಲ್ ಇದೆ. 3 ಸೈಕಲ್ ವರ್ಷದಲ್ಲಿ 4 ಸೈಕಲ್ಸ್ ಬರುತ್ತೆ. ನೀವು ಅದ್ರಲ್ಲಿ ಒಂದು ಮೈನಸ್ ಮಾಡ್ಬಿಟ್ರು ಕೂಡ 450 ಕಾಯಿ ಆರಾಮಾಗಿ ಬಂದ್ಬಿಡುತ್ತೆ ನಿಮ್ಗೆ. ಅದ್ಭುತ ಸರ್. ನೋಡಿ, ನಿಮ್ ಕಣ್ಣು ಮುಂದೆನೇ ಇದೆ ಅಲ್ವಾ? ಹೌದು ಸರ್, ಕಣ್ಣು ಮುಂದೆನೆ. ಎಕ್ಸಾಂಪಲ್, ಗರಿಗೊಂದು ಗೊನೆನೂ ಬರುತ್ತೆ. ಹೌದು ಸರ್. ಆಮೇಲೆ ಅವರೇಜ್ ಮಿನಿಮಮ್ ನಾವು ಮಾತಾಡ್ಕೊಂಡಿದ್ದೀವಿ ಸರ್. ಯಾಕೆಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ, ಮಿನಿಮಮ್ ಇದರಿಂದ ಹೋಗೋಣ. ಹೌದು ಸರ್. ಸರ್, ಇದು ಗಂಡು ಮರದಲ್ಲಿ, ಫೆರೆನ್ ಮರದಲ್ಲಿ